वा कामधेनुर्नः कामितार्थान् प्रयच्छति सेवेतं जय योगीन्द्रं कामबाणच्छिदं सदा। श्री गुरुभ्यो नमः। हरिः ओम। यस्य वाक् कामधेनुर्नः कामितार्थान् प्रयच्छति सेवेतं जय योगीन्द्रं कामबाणच्छिदं सदा। श्री गुरुभ्यो नमः। श्री सत्यात्मतीर्थ गुरुभ्यो नमः। रघुनाथ तीर्थ गुरुभ्यो नमः। टीकाकृत्पाद गुरुभ्यो नमः। अक्षोभ्य तीर्थ गुरुभ्यो नमः। श्रीमद आनंद तीर्थ भगवत्पादाचार्य गुरुभ्यो नमः। हरिः ओम हरिः ओम हरिः ओम। ನಾವೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಪುಣ್ಯವನ್ನು ಗಳಿಸುವಂತಹ ಒಂದು ಸದವಕಾಶ ನಮಗೆ ದೊರಕಿದೆ. ಕುಳಿತಲ್ಲಿಯೇ ನಮ್ಮ ಕುಲಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ಅಕ್ಷೋಭ್ಯ ತೀರ್ಥರು ಹಾಗೂ ಅವರ ಶಿಷ್ಯರಾಗಿರ್ತಕ್ಕಂತಹ ನಮ್ಮೆಲ್ಲರಿಗೂ ಕೂಡ ಶ್ರೀಮದ್ ಆಚಾರ್ಯರ ಗ್ರಂಥವನ್ನು ಓದುವುದಕ್ಕಾಗಿ, ಅವರ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥವರು ಶ್ರೀಮದ್ ಟೀಕಾಕೃತ್ಪಾದರು, ಜಯತೀರ್ಥ ಗುರು ಸಾರ್ವಭೌಮರು. ಅಂಥವರ ಆರಾಧನಾ ನಿಮಿತ್ತವಾಗಿ ಅವರ ಒಂದು ಚರಿತ್ರೆ ಚಿಕ್ಕದಾಗಿ ನಾವು ಕೇಳಲು ಪ್ರಯತ್ನನೂ ಮಾಡೋಣ. ಅದಕ್ಕಾಗಿ ಪೂಜ್ಯರಾಗಿರ್ತಕ್ಕಂತಹ ಪುರಂದರಾಚಾರ್ಯರು ಇಲ್ಲಿ ಮಳಖೇಡದಲ್ಲಿ 35 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲದಿಂದಾಗಿ ಇಲ್ಲಿ ಇದ್ದು ಪ್ರತಿನಿತ್ಯದಲ್ಲಿಯೂ ಕೂಡ ಅವರ ಪೂಜಾ ಕೈಂಕರ್ಯವನ್ನು ಮಾಡಿ, ಅವರ ಸೇವೆಯನ್ನು ಮಾಡಿ, ಅಷ್ಟೇ ಅಲ್ಲ, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ರಘುನಾಥರು, ಇಲ್ಲಿ ಇರುವಂತಹ ಅನೇಕ ವ್ಯಾಸತೀರ್ಥರು, ರಘುಕಾಂತ ತೀರ್ಥರು ಎಲ್ಲರ ಸೇವೆಯನ್ನು ಮಾಡ್ತಾ 35-37 ವರ್ಷಗಳಿಂದಾಗಿ ಅವರ ಸೇವೆಯನ್ನು ಮಾಡ್ತಾ ಇರುವಂತಹ ಆಚಾರ್ಯರಿಗೆ ಮೊದಲಿಗೆ ನಾವು ಪ್ರಣಾಮವನ್ನು ಮಾಡ್ತಾ, ಆಚಾರ್ಯರತ್ತ ನಾನು ಪ್ರಾರ್ಥನೆ ಮಾಡುವುದೇನೆಂದರೆ, ನಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಆ ಟೀಕಾಕೃತ್ಪಾದರ ಮೂಲ ವೃಂದಾವನದ ಸನ್ನಿಧಾನದಲ್ಲಿ ನಾವು ಕುಳಿತಿದ್ದೇವೆ. ಅವರ ಕುರಿತಾಗಿರ್ತಕ್ಕಂತಹ ಒಂದೆರಡು ಮಾತುಗಳನ್ನು ನಾವು ಇಲ್ಲಿ ಆಚಾರ್ಯರ ಮುಖದಿಂದಾಗಿ ಟೀಕಾಕೃತ್ಪಾದರ ಚರಿತ್ರೆಯನ್ನು ನಾವು ಕೇಳೋಣ ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಚಾರ್ಯ ಶ್ರೀ ಗುರುಭ್ಯೋ ನಮಃ. ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಮಹಾಗುರುಗಳ ಸನ್ನಿಧಾನದಲ್ಲಿ ಅನೇಕ ಯತಿವರೆಣ್ಯರು ಇಲ್ಲಿ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಧ್ಯಾನದಲ್ಲಿ ಮಗ್ನರಾಗುವ ಪೂರ್ವದಲ್ಲಿ ಇಲ್ಲಿ ಈ ಮಾನ್ಯಕೇಟ ಕ್ಷೇತ್ರದಲ್ಲಿ ಅಕ್ಷೋಭ್ಯ ತೀರ್ಥರು ಇಲ್ಲಿಗೆ ಬಂದು ಗುರುಗಳು ನೆಲೆಸಿದ್ದಾರೆ. ಅಕ್ಷೋಭ್ಯ ತೀರ್ಥರು ಇಲ್ಲಿ ಬಂದು ನೆಲೆಸಿ ಅನೇಕ ಮಹತ್ ಕಾರ್ಯಗಳನ್ನು ಇಲ್ಲಿ ತೋರಿಸಿ ನೀಡಿದ್ದಾರೆ. ಇಲ್ಲಿ ಅಕ್ಷೋಭ್ಯ ತೀರ್ಥರು ಪೂರ್ವದಲ್ಲಿ ಇದು ರಾಮದೇವರ ಮಕ್ಕಳು ಲವಕುಶರು ಯಜ್ಞ ಮಾಡಿದ ಭೂಮಿಯಲ್ಲಿ ಮೊಟ್ಟ ಮೊದಲಿಗೆ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬಂದ ನಂತರ ಇಲ್ಲಿ ವಾಸ ಮಾಡಲು ಯೋಗ್ಯವಾಗಿರ್ತಕ್ಕಂಥ ಎಲ್ಲ ಸ್ಥಳವನ್ನು ಆರಿಸಿಕೊಂಡು ಇಲ್ಲಿ ನೆಲೆಸಿದ್ದಾರೆ. ಜಯತೀರ್ಥರ ಪೂರ್ವಾಶ್ರಮದ ಅವರ ಜನ್ಮ ಹೇಗಾಯ್ತು, ಆ ಜನ್ಮ ಆದ ಮೇಲೆ ಅವರು ಹೇಗೆ ಈ ದಾರಿಗೆ ಬಂದದ್ದು, ಅಂದ್ರೆ ಮಧ್ವ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕು ಎಂದು ಅವರಿಗೆ ಬಂದಿದ್ದು ಹೇಗೆ, ಅದರ ವೃತ್ತಾಂತವನ್ನು ಆಚಾರ್ಯ ತಿಳಿಸಿಕೊಡಬೇಕು. ಶ್ರೀಮದ್ ಟೀಕಾಕೃತ್ಪಾದರು ಪೂರ್ವದಲ್ಲಿ ಇಂದ್ರನೇ ಅರ್ಜುನನಾಗಿ ಮಹಾಭಾರತವನ್ನು ಯುದ್ಧ ಆಡಿದ್ದರು. ಅರ್ಜುನ ಯುದ್ಧವನ್ನು ಆಡುವ ಸಂದರ್ಭದಲ್ಲಿ ಅವನಿಗೆ ಅಭಿಮಾನ ಬಂತು, ಇಷ್ಟೆಲ್ಲ ಯುದ್ಧ ನನ್ನ ಶಕ್ತಿ ಪರಾಕ್ರಮದಿಂದ ನಾನು ಆಡಿದೆ. ಆವಾಗ ಎಲ್ಲ ಪಾಂಡವರು ಶ್ರೀಕೃಷ್ಣ ಪರಮಾತ್ಮ ರಥದ ಮೇಲೆ ವಾಯುದೇವರು ಕೂತ್ಕೊಂಡಿದ್ದಾರೆ. ಆವಾಗ ಅರ್ಜುನನಿಗೆ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹೇ ಅರ್ಜುನ, ಯುದ್ಧವನ್ನು ನೀನೇನು ಆಡ್ತೀನಿ, ನಿನ್ನಲ್ಲಿ ಏನಿದೆ, ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಭಗವಂತ ಒಳಗೆ ಶಕ್ತಿಯನ್ನು ನೀಡಿದಾಗ ಮಾತ್ರ ನೀನು ಯುದ್ಧವನ್ನು ಆಡ್ಲಿಕ್ಕೆ ಸಮರ್ಥನಾಗುತ್ತೀರಂತ ನಾನು ಆಡಿದೆ ಅಂತ ಅಹಂಕಾರವನ್ನು ಪಡ್ತಾ ಇದ್ದಿ. ಅಹಂಕಾರ ನಿವೃತ್ತಿ ಆಗಬೇಕು. ಯಾವಾಗ ನಾನು ಕಲಿಯುಗದಲ್ಲಿ 3 ರೂಪಗಳಿಂದ ಅವತಾರ ಮಾಡಿ ಬರ್ತಾ ಇದ್ದೇನೆ. ಪ್ರಥಮೋ ಹನುಮಾನ ಪೂರ್ಣಪ್ರಜ್ಞ ಸ್ಥಿತಿ ಅಸ್ತು ಭಗವತ್ ಕಾರ್ಯ ಸಾಧಕ. ಒಂದೊಂದು ರೂಪದಲ್ಲಿ ಭಗವಂತನ ಕಾರ್ಯ ಸಾಧನೆಯನ್ನು ಮಾಡುವುದಕ್ಕೋಸ್ಕರವಾಗಿ
ಅವತಾರ ಮಾಡಿ ಬರ್ತಾ ಇದ್ದೇನೆ. ಹನುಮದ್ ರೂಪದಿಂದ ರಾಮದೇವರ ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಎರಡನೇ ರೂಪವೇ ನನ್ನ ಭೀಮಸೇನ ಅವತಾರ ಕೃಷ್ಣ ರೂಪ ಭಗವಂತನ ಸೇವೆಯನ್ನು ಗೈತಾ ಇದ್ದೇನೆ. ಮೂರನೇ ರೂಪವೇ ನನ್ನ ಮಧ್ವರೂಪ ಮಧ್ವಾಚಾರ್ಯ ಅವತಾರ ಮಾಡಿದ ಸಂದರ್ಭದಲ್ಲಿ ಅರ್ಜುನ ಪಶುಜನ್ಮದಿಂದ ಇದ್ದು ಮಧ್ವಾಚಾರ್ಯನು ಮಾಡಿದ ಎಲ್ಲ ಗ್ರಂಥಗಳ ಭಾರವನ್ನ ಹೊತ್ತುಕೊಂಡು ನಿತ್ಯದಲ್ಲಿ ಅವರಿಂದ ವ್ಯಾಖ್ಯಾನವನ್ನ ಕೇಳ್ತಾ ಇದ್ದಾರೆ. ಈ ವ್ಯಾಖ್ಯಾನವನ್ನ ಕೇಳುವ ಸಂದರ್ಭದಲ್ಲಿ ಅನೇಕ ಶಿಷ್ಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಗ್ರಂಥ ರಚನೆಯನ್ನ ಮಾಡಿದರು, ಮುಂದಿನ ಜನರಿಗೆ ಹಾಗೆ ಅರ್ಥ ಆಗಬೇಕು. ಆವಾಗ ಮುಂದೆ ಕುಳಿತುಕೊಂಡಿರ್ತಕ್ಕಂಥ ಈ ಪಶುವೇ ವ್ಯಾಖ್ಯಾನ ಮಾಡ್ತಾ ಇದೆ. ವ್ಯಾಖ್ಯಾಸಸ್ತೇಜ ಗೋರಾಟ್, ಈ ಗೋರಾಟವೇ ಇದನ್ನ ವ್ಯಾಖ್ಯಾನ ಮಾಡಿ ಕೊಡ್ತಾ ಇದೆ. ಹೀಗೆ ಹೇಳಿದಾಗ ಶಿಷ್ಯರಿಗೆ ಸಿಟ್ಟು ಬರುತ್ತೆ. ನಾವೆಲ್ಲ ಗುರುಗಳ ಹತ್ರ ಕುಳಿತುಕೊಂಡಿದ್ದೇವೆ, ಗುರುಗಳು ನಮ್ಮಿಂದ ಈ ಕಾರ್ಯವನ್ನು ಮಾಡಿಸ್ತಾ ಇಲ್ಲ, ಎತ್ತು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಿದೆ ಎತ್ತು? ಇದು ಸಾಮಾನ್ಯವಾದಂಥ ಎತ್ತು ಅಲ್ಲ, ಸಾಕ್ಷಾತ್ ಇಂದ್ರದೇವರು ಶ್ರೀಮನ್ ಶಾಸ್ತ್ರ ರಚನೆಯನ್ನು ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಿಂದ ಈ ರೂಪದಲ್ಲಿ ಬಂದು ಕುಳಿತಿದ್ದಾರೆ ಅಂತ ಶಿಷ್ಯರಿಗೆ ತಿಳಿಸಿದ್ದಾರೆ. ಆವಾಗ ಶಿಷ್ಯರಿಗೆ ಸಿಟ್ಟು ಬರ್ತಾ ಇದೆ. ನಾವೆಲ್ಲ ಗುರುಗಳ ಹತ್ರ ನಮ್ಮಿಂದ ಈ ಕಾರ್ಯ ಮಾಡಿಸಲಿಲ್ಲ ಗುರುಗಳು, ಅದಕ್ಕೆ ಸರ್ಪ ಕಚ್ಚಿ ಸಾಯಲಿ ಅಂತ ಶಾಪವನ್ನ ಎತ್ತಿಗೆ ನೀಡಿದ್ದಾರೆ. ಆವಾಗ ಸರ್ಪ ಬಂದು ಆ ಎತ್ತಿಗೆ ಕೆಡದಾಗ ಆ ಕ್ಷಣದಲ್ಲಿಯೇ ಮಧ್ವಾಚಾರ್ಯರು ದ್ವಾದಳ ಸ್ತೋತ್ರವನ್ನ ರಚನೆಯನ್ನ ಮಾಡಿ ಆ ನೀರನ್ನ ಅಭಿಮಂತ್ರಣೆಯನ್ನ ಮಾಡಿದಾಗ ಸಮಗ್ರವಾದ ವಿಷಜ್ವಾಲೆಯ ನಿವೃತ್ತಿಯಾಗಿದೆ. ಅದು ಸಮಗ್ರವಾಗಿ ದ್ವಾದಶ ಸ್ತೋತ್ರವನ್ನ ಪಠಣೆಯನ್ನ ಮಾಡ್ತಾ ಇದೆ ಎತ್ತು. ಆವಾಗ ಶಿಷ್ಯರಿಗೆ ಹೋಗಿ ನೋಡ್ರಿ ಅಂತ ಹೇಳಿದ್ದಾರೆ. ಇದನ್ನ ಕೇಳಿ ಆ ಗುರುಗಳಿಗೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ನಾವು ಮಾಡಿದ್ದ ಅಪರಾಧ ಕ್ಷಮೆಯನ್ನ ಮಾಡಬೇಕು ಅಂತ ಹೇಳಿ ಆವಾಗ ಪುನಃ ಗುರುಗಳು ಅನುಗ್ರಹಿಸಿದ್ದಾರೆ. ಮುಂದೆ ಇವರೇ ಪಶುರೂಪದಿಂದ ನಿವೃತ್ತರಾಗಿ ಮಂಗಳವೀಡು ಪಂಢರಪುರ ಹತ್ರ ಮಂಗಳವೀಡು ಕ್ಷೇತ್ರದಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ಅಲ್ಲಿ ದೇಶಪಾಂಡೆಯ ಮನೆತನದಲ್ಲಿ ಅವತರಿಸಿದ್ದಾರೆ. ಧೋಂಡೋ ರಘುನಾಥ ದೇಶಪಾಂಡೆ ಅವರ ಮನೆತನ. ಅಲ್ಲಿ ಅವತಾರ ಮಾಡಿದಾಗ ಇವರು ಬಾಲ್ಯದಲ್ಲಿ ಎಲ್ಲ ವೈಭವದಿಂದ ಇರ್ತಾ ಇದ್ದಾರೆ. ರಾಜ ವೈಭವ ಇವರಿಗೆ, ರಾಜ ಪೋಷಕಗಳನ್ನು ಹಾಕಿಕೊಂಡು ನಿತ್ಯದಲ್ಲಿ ಆ ಅಶ್ವದ ಮೇಲೆ ಸಂಚಾರವನ್ನು ಮಾಡುತ್ತಾ ಇದ್ದಾರೆ. ಶ್ರೀಮಂತರು, ಒಳ್ಳೆಯ ಮಟ್ಟದಲ್ಲಿರ್ತಕ್ಕಂಥ ರಾಜರಂತೆ ಮೆರೀತಕ್ಕಂಥ ಭಾಗ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ಇವರು ಒಂದು ದಿವಸ ಹೀಗೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಇವರಿಗೆ ಬಾಯಾರಿಕೆ ಆಗುತ್ತೆ. ಆ ಪಂಢರಪುರನ ಮಂಗಳವೇಡಿ ಹತ್ತಿರದಿಂದ ಅಲ್ಲಿ ಭೀಮಾ ನದಿಗೆ ಬರ್ತಾ ಇದ್ದಾರೆ. ಎಲ್ಲಿ ಆ ಸಂಧ್ಯಾವಳಿ ತೀರಕ್ಕೆ ಬಂದಿದ್ದಾರೆ. ಅಲ್ಲಿ ಸಂಧ್ಯಾವಳಿ ತೀರಕ್ಕೆ ಬಂದ ಸಂದರ್ಭದಲ್ಲಿ ಬಾಯಾರಿಕೆಯನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಅಶ್ವದ ಮೇಲೆ ಓಡ್ತಾ ಓಡ್ತಾ ಬಂದು ನೀರಲ್ಲಿ ಪ್ರವೇಶವನ್ನ ಮಾಡಿದ್ದಾರೆ. ಪ್ರವೇಶ ಮಾಡಿದ ಕ್ಷಣ ಅಲ್ಲಿ ಪಶುಗಳಂತೆ ಬಾಯಿ ಹಚ್ಚಿ ನೀರು ಕುಡಲಿಕ್ಕೆ ಆರಂಭವನ್ನ ಮಾಡಿದ್ದಾರೆ. ಆವಾಗ ಗುರುಗಳು ಅಕ್ಷೋಭ್ಯ ತೀರ್ಥರು ಎಲ್ಲ ಪರ್ಯಟನೆಯನ್ನ ಮಾಡಿ ಪಂಢರಪುರದಲ್ಲಿ ವಿಠ್ಠಲನ ದರ್ಶನವನ್ನ ಪಡೆದು ವಿಠ್ಠಲನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಮುಂದಿನ ಪೀಠ ಜವಾಬ್ದಾರಿಯನ್ನು ಯಾರಿಗೆ ವಹಿಸಬೇಕು ಅಂತ ಅಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ಗುರುಗಳಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ. ಆವಾಗ ಗುರುಗಳು ಮಧ್ವಾಚಾರ್ಯರು ಇಂಥ ಒಬ್ಬ ಶಿಷ್ಯ ಬರ್ತಾ ಇದ್ದಾನೆ, ಆ ಸಂಧ್ಯಾವಳಿ ತೀರಕ್ಕೆ ಅವನನ್ನ ಕಾಯ್ತಾ ಕುಳಿತುಕೊಳ್ಳು ಅಂತ ಹೇಳಿದಾಗ ಅಕ್ಷೋಭ್ಯ ತೀರ್ಥರು ಶಿಷ್ಯ ಸಮೇತರಾಗಿ ಪಂಢರಪುರ ಹತ್ರ ಸಂಧ್ಯಾವಳಿ ತೀರದಲ್ಲಿ ಬಂದು ಶಿಷ್ಯರಿಗೆ ಪಾಠವನ್ನ ಹೇಳ್ತಾ ಇದ್ದಾರೆ. ಪಾಠ ಹೇಳುವ ಸಂದರ್ಭದಲ್ಲಿ ಇವರು ಧೋಂಡೋ ಪಂಥರು ಅಲ್ಲಿ ಬಂದು ನೀರನ್ನ ಪಶುಗಳಂತೆ ನೀರನ್ನು ಕುಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಆವಾಗ ಗುರುಗಳು ಎಚ್ಚರವನ್ನು ಕೊಡ್ತಾ ಇದ್ದಾರೆ. ಕಿಂ ಪಶು ಪೂರ್ವದೇಹೆ, ಹಿಂದಿನ ಜನ್ಮದಲ್ಲಿ ನೀನು ಪಶು ಆಗಲೇಬೇಕು,
ಈ ರೀತಿಯಿಂದ ನೀರನ್ನು ಕುಡಿತಾ ಇದ್ದಿ. ಆವಾಗ ಅವರಿಗೆ ಸ್ಮರಣೆ ಬರುತ್ತೆ, ದುಂಡೋಪಂಥರಿಗೆ ನಾನು ಯಾವ ಅವಸ್ಥೆಯಲ್ಲಿದ್ದೆ, ನಾನು ಮಾಡ್ತಕ್ಕಂತಹ ಕರ್ತವ್ಯ ಏನು ಅಂತ ಗುರುಗಳಲ್ಲಿ ಹೋಗಿ ಪ್ರಾರ್ಥಿಸಿಕೊಂಡಿದ್ದಾರೆ. ಆವಾಗ ಅಕ್ಷೋಭ್ಯ ತೀರ್ಥರು ಕರೆದು ಅನುಗ್ರಹಿಸಿದ್ದಾರೆ. ಆದರೆ ಇವರ ತಂದೆ ತಾಯಿಗಳು ಧುಂಡೋಪಂಥರನ್ನ ಗುರುಗಳ ಹತ್ರ ಕಳಿಸಬಾರದು, ಮದುವೆಯನ್ನ ಮಾಡಿ ಸಂಸಾರದಲ್ಲಿ ರಸರನ್ನಾಗಿ ಮಾಡಬೇಕು ಅಂತ ಹೇಳಿ ಆ ಸಂಸಾರ ಬಂಧನದಲ್ಲಿ ಹಾಕಿದಾಗ ಇವರಿಗೆ ಮದುವೆಯಾದ ಸಂದರ್ಭದಲ್ಲಿ ಇವರ ಪತ್ನಿಯರು ಆ ಧುಂಡೋಪಂಥರ ಹತ್ರ ಹೋಗ್ತಾ ಇದ್ದಾರೆ. ಆದರೆ ಇವರು ತಮ್ಮ ನಿಜ ಸ್ವರೂಪವನ್ನು ತೋರಿಸ್ತಾ ಇದ್ದಾರೆ, ಘಟಸ್ವರೂಪವನ್ನ, ಶೇಷರೂಪ ದರ್ಶನವನ್ನ ತೋರಿಸಿದ್ದಾರೆ. ಸಾಮಾನ್ಯರಾದಂತಹ ಪುರುಷರಲ್ಲ ಇವರು, ದೇವತಾ ಪುರುಷರು. ಇವರನ್ನ ನಾವು ತಡೆಯಬಾರದು ಅಂತ ಹೇಳಿ ಅವರನ್ನ ಪ್ರಾರ್ಥಿಸಿಕೊಂಡಿದ್ದಾರೆ ಇಬ್ರು ಪತ್ನಿಯರು. ಆವಾಗ ಗುರುಗಳವರಿಗೆ ಅನುಗ್ರಹಿಸಿ, ತಮ್ಮ ವಂಶಕ್ಕೆ ಅನುಗ್ರಹಿಸಿ ಅಕ್ಷೋಭ್ಯ ತೀರ್ಥರ ಹತ್ರ ಬಂದು ಅವರಿಂದ ಆಶ್ರಮವನ್ನ ಪಡೆದಿದ್ದಾರೆ. ಆಶ್ರಮವನ್ನ ಪಡೆದು ಆವಾಗ ಅಕ್ಷೋಭ್ಯ ತೀರ್ಥರು ಇವರಿಗೆ ನಾಮಕರಣವನ್ನ ಮಾಡಿದ್ದಾರೆ. ಜಯತೀರ್ಥ ಎಂಬ ನಾಮಕರಣವನ್ನ ಇವರಿಗೆ ಮಾಡಿ ಮತ್ತು ಎಲ್ಲ ತತ್ವೋಪದೇಶವನ್ನ ಮಾಡಿ, ಪ್ರಣವ ಮಂತ್ರಗಳನ್ನು ಉಪದೇಶ ಮಾಡಿ, ಆಮೇಲೆ ಎಲ್ಲ ತತ್ವಗಳನ್ನ ತಿಳಿಸಿ, ಆವಾಗ ಮುಖ್ಯವಾದ ನನ್ನ ಕರ್ತವ್ಯ ಏನು ಅಂತ ಶ್ರೀಮದ್ ಜಯತೀರ್ಥರು ಗುರುಗಳಲ್ಲಿ ಪ್ರಾರ್ಥಿಸಿಕೊಂಡು, ಮುಖ್ಯವಾಗಿ ಮಧ್ವಾಚಾರ ಗ್ರಂಥಕ್ಕೆ ವ್ಯಾಖ್ಯಾನ ಆಗಬೇಕು, ಅದನ್ನ ಯಾವ ರೀತಿಯಿಂದ ರಚನೆಯನ್ನ ಮಾಡಬೇಕು, ಅದು ನಿರ್ವಿಘ್ನವಾಗಿ ಪರಿಪೂರ್ಣವಾಗಬೇಕು ಅಂತ ಹೇಳಿ ದುರ್ಗಾದೇವಿಯನ್ನು ಕುರಿತು ತಪಸ್ಸನ್ನ ಮಾಡಿದ್ದಾರೆ. ಆ ದುರ್ಗಾದೇವಿಯನ್ನ ತಪಸ್ಸು ಮಾಡಿದಾಗ ಆ ದುರ್ಗಾದೇವಿ ಪ್ರಸನ್ನನಾಗಿ ಅನುಗ್ರಹಿಸಿದ್ದಾಳೆ ಕೂಗಿ ಫಲವನ್ನು, ಅವನ ಲೆಕ್ಕಣಿಕೆಯನ್ನ. ಇದನ್ನ ಅಕ್ಷೋಭ್ಯ ತೀರ್ಥರು ಇದನ್ನ ಪಡೆದುಕೊಂಡು, ಅಕ್ಷೋಭ್ಯ ತೀರ್ಥದಿಂದ ಅನುಗ್ರಹವನ್ನು ಪಡೆದುಕೊಂಡು ಆ ದುರ್ಗಾದೇವಿಯ ಪ್ರಸಾದವನ್ನು ಪಡೆದು ಇಲ್ಲಿಗೆ ಬರ್ತಾ ಇದ್ದಾರೆ ಗುರುಗಳು. ಸಂಧ್ಯಾ ಬಳಿ ತೀರನ್ನು ಮುಗಿಸಿಕೊಂಡು ಸಂಚಾರ ಕ್ರಮದಿಂದ ಈ ಯರಗೋಳ ಅಂತ ಕ್ಷೇತ್ರ ಇದೆ, ಅದು ಯಾದಗಿರಿ. ಆ ಸಮಯದಲ್ಲಿ ಎಲ್ಲಾ ಅಧ್ಯಯನವನ್ನು ಮಾಡಿ ಗುರುಗಳಿಂದಾಗಿ ಎಲ್ಲ ಅಧ್ಯಯನವನ್ನು ಮುಗಿಸಿಕೊಂಡು ಇಲ್ಲಿಗೆ ಈ ಯರಗೋಳ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಯರಗೋಳ ಕ್ಷೇತ್ರ ಅದು ಎಂತಹದ್ದಿದೆ, ರಾಮದೇವರು ಸಂಚಾರ ಮಾಡಿದ ದಿವ್ಯ ಸ್ಥಳ ಮತ್ತು ಶಂಕರ ಋಷಿಗಳು ತಪಸ್ಸು ಮಾಡಿದ ಭೂಮಿ, ತಪೋಭೂಮಿ. ಆ ತಪೋಭೂಮಿಯಲ್ಲಿ ಈ ಗ್ರಂಥ ಕಾರ್ಯವನ್ನು ನಾನು ಮಾಡಬೇಕು ಅಂತ ಹೇಳಿ ಅಲ್ಲಿ ಗ್ರಂಥ ಸಾಕ್ಷಿಯಾಗಿರ್ತಕ್ಕಂಥ ಪ್ರಾಣದೇವರು ಅಲ್ಲಿ ಇದ್ದಾರೆ. ಅಂತ ಪ್ರಾಣದೇವರ ಸನ್ನಿಧಾನದಲ್ಲಿ ಈ ಒಂದೊಂದು ಗ್ರಂಥಗಳನ್ನ 18 ಗ್ರಂಥಗಳನ್ನ ರಚನೆಯನ್ನ ಮಾಡಿದ್ದಾರೆ. 18 ಗ್ರಂಥಗಳ ಟೀಕೆಯನ್ನು ಬರೆದು, ಟೀಕೆಯ ವ್ಯಾಖ್ಯಾನವನ್ನ ಬರೆದು 3 ಸ್ವತಂತ್ರ ಗ್ರಂಥಗಳನ್ನ ರಚನೆಯನ್ನ ಮಾಡಿದ್ದಾರೆ. ಶ್ರೀಮನ್ಯಾಯ ಸುಧಾ ಎಂಬ ಮೇರು ಕೃತಿಯನ್ನ ಶ್ರೀಮದ್ ಆಚಾರ್ಯರ ರಚನೆಯನ್ನ ಮಾಡಿದ ಅನುವ್ಯಾಖ್ಯಾನದ ಗ್ರಂಥದ ಮೇಲೆ ಮೇರು ಕೃತಿ ಶ್ರೀಮನ್ಯಾಯ ಸುಧಾ ಅಲ್ಲೇ ರಚನೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಮಹಾಗುರುಗಳು ಈ ಗ್ರಂಥವನ್ನ ಹೇಗೆ ರಚನೆಯನ್ನ ಮಾಡಿದರು, ಶ್ರೀಮದ್ ಟೀಕಾಕೃತ್ಪಾದರು ಅತಿ ವೈರಾಗ್ಯದಿಂದ ಮಹಾಗುರುಗಳು ಈ ಗ್ರಂಥ ಶ್ರೀಮದ್ ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನವನ್ನ ಬರೆದಿದ್ದು. ಹೇಗೆ ಅದು ಅನೇಕ ಗಿಡಗಳ ತೊಪ್ಪಲ ಬೆಳಕಿನಲ್ಲಿ ಆ ಗುಹೆಯಲ್ಲಿ ಬರೆದಿದ್ದು ಅಖಂಡವಾಗಿರ್ತಕ್ಕಂಥ ದೊಡ್ಡದಾದಂಥ ಒಂದು ಶಿಲೆ ಇದೆ. ಅಂಥ ಬೃಹತ್ತಾದ ಶಿಲೆಯ ಕೆಳಭಾಗದಲ್ಲಿ ಕುಳಿತುಕೊಂಡು ಈ ಗ್ರಂಥ ಕಾರ್ಯವನ್ನು ಬರೆದಿದ್ದು. ಇಂಥ ಬೃಹತ್ ಗ್ರಂಥವನ್ನ ಅವರು ವೈರಾಗ್ಯದಿಂದ ಈ ಗ್ರಂಥ ಕಾರ್ಯ ಮಾಡಿಕೊಟ್ಟಿರ್ತಕ್ಕಂಥ ಮಹಾಗುರುಗಳು ಈ ಯರಗೋಳ ಕ್ಷೇತ್ರದಲ್ಲಿ. ಇಂಥ ಗ್ರಂಥ ಕಾರ್ಯವನ್ನ ಮಾಡುವ ಸಂದರ್ಭದಲ್ಲಿ ವಿದ್ಯಾರಣ್ಯರು ಬಂದು ಆ ಗುರುಗಳ ದರ್ಶನವನ್ನು ಪಡೆಯಲಿಕ್ಕೆ ಬಂದಿದ್ದಾರೆ. ಆನಂತರ ವಿದ್ಯಾರಣ್ಯರು ಗುಹೆ ಒಳಗಡೆ ಕೆಳಗಿಳಿದು
ಅವರು ಮಾಡಿದ ಗ್ರಂಥಗಳನ್ನ ಕೈಯಲ್ಲಿ ಹಿಡಿದುಕೊಂಡು ವಿದ್ಯಾರಣ್ಯರು ಎಲ್ಲ ಗ್ರಂಥಗಳನ್ನು ನೋಡಿ ಆನಂದಪಟ್ಟು ಆನೆಯ ಮೇಲೆ ಅಂಬಾರಿ ಹಾಕಿ ಶ್ರೀಮಠ್ ಟೀಕಾಕೃತ್ಪಾದರು ಜಯತೀರ್ಥರು ಮಾಡಿದ ಎಲ್ಲ ಗ್ರಂಥಗಳನ್ನ ನಡೆಸಿ ಜಯಪತ್ರಿಕೆಯನ್ನು ತಂದು ಸಮರ್ಪಣೆಯನ್ನು ಮಾಡಿದ್ದಾರೆ ವಿದ್ಯಾರಣ್ಯರು. ಈ ಇಂಥ ವಿದ್ಯಾರಣ್ಯರು ಸಾಮಾನ್ಯರಲ್ಲ, ಬಂಗಾರದ ಮಳೆಯನ್ನ ಭೂಮಿಯ ಮೇಲೆ ಸುರಿಸಿರ್ತಕ್ಕಂಥ ಮಹಾ ತಪಸ್ವಿಗಳು. ಅಂಥವರು ಈ ಶ್ರೀಮಠ್ ಟೀಕಾಕೃತ್ಪಾದ ಜೊತೆಗೆ ವಾದ ಹಾಕಿ ಗುರುಗಳಲ್ಲಿ ಶರಣಾಗತಿಯನ್ನ ಪಡೆದುಕೊಂಡಿರ್ತಕ್ಕಂಥವರು. ಎಷ್ಟು ವರ್ಷಗಳ ಕಾಲ ಅವರು 20 ವರ್ಷಗಳ ಅಲ್ಲಿ ಇದ್ದು ಅಲ್ಲಿ ಗ್ರಂಥ ಕಾರ್ಯವನ್ನ ಬರೆದು ಆ ನಂತರ ಅಲ್ಲಿಯೇ ಆ ತಮ್ಮ ಕೈ ಮಣ್ಣು ಮುಷ್ಟಿಯಿಂದ ಆ ಭದ್ರವಾಗಿರ್ತಕ್ಕಂಥ ಕೆರೆ ಅಲ್ಲಿ ಇದೆ. ಅಂಥ ನೀರಿನಿಂದ ಯುಕ್ತವಾದ ಸರೋವರ, ದೊಡ್ಡದಾಗಿರ್ತಕ್ಕಂಥ ಸರೋವರ, ಸಾಕ್ಷಾತ್ ಗಂಗೆ ಬಂದು ಅಲ್ಲಿ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಪವಿತ್ರ ಕ್ಷೇತ್ರದಲ್ಲಿ ವಿದ್ಯಾನಿಧಿಗಳು ರಾಮಚಂದ್ರ ತೀರ್ಥರು 12 ಶಿಷ್ಯರು ಅಲ್ಲಿ ಗುರುಗಳ ಆಜ್ಞೆಯಿಂದ ಕುಳಿತುಕೊಂಡು ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲಿ ಗುರುಗಳು ಎಲ್ಲ ಮುಂದೆ ಅನೇಕ ತೀರ್ಥಕ್ಷೇತ್ರಗಳ ಸಂದರ್ಶನವನ್ನ ಮಾಡ್ತಾ ಇದ್ದಾರೆ. ಬದರಿ, ಪ್ರಯಾಗ, ಕಾಶಿ, ಗಯಾ, ಪ್ರಯಾಗ ಕ್ಷೇತ್ರದಲ್ಲಿ ವಿದ್ಯಾಧಿರಾಜರಿಗೆ ಆಶ್ರಮವನ್ನು ನೀಡ್ತಾ ಇದ್ದಾರೆ. ಆ ಪ್ರಯಾಗ ಕ್ಷೇತ್ರದಲ್ಲಿ ಆಶ್ರಮವನ್ನು ನೀಡಿ ಪುನಃ ತಾವು ಅಲ್ಲಿಂದ ಪ್ರಯಾಣ ಬೆಳೆಸಿ ಮುಂದೆ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಕೃಷ್ಣನ ದರ್ಶನವನ್ನ ಪಡೆದು ಪುನಃ ಕೊಲ್ಹಾಪುರ ದರ್ಶನಕ್ಕೆ ಬಂದಿದ್ದಾರೆ. ಲಕ್ಷ್ಮೀದೇವಿ ಸನ್ನಿಧಾನದಲ್ಲಿ ಅಲ್ಲಿಯ ವಾದದಲ್ಲಿ ಅನೇಕ ವಾದಗಳನ್ನ ಅಲ್ಲಿ ಆ ಕೊಲ್ಹಾಪುರದಲ್ಲಿ ಮಾಡಿದ್ದಾರೆ. ಅಲ್ಲಿಂದ ಪುನಃ ಹೊರಟು ಬಂದು ನಮ್ಮ ಗುರುಗಳು ಎಲ್ಲಿ ವಾಸ ಮಾಡಿದ್ದಾರೆ ಆ ಕ್ಷೇತ್ರಕ್ಕೆ ಹೋಗಿ ನಾನು ಕೂಡ ಗುರುಗಳ ಹತ್ರ ವೃಂದಾವನ ಪ್ರವೇಶವನ್ನು ಮಾಡುವ ಉದ್ದೇಶದಿಂದ ಇಂತಹ ಪರಮ ಪವಿತ್ರವಾದ ಲವಕುಶರು ಯಜ್ಞ ಮಾಡಿದ ಭೂಮಿಯಲ್ಲಿ ಬಂದು ನಾವು ಇಲ್ಲಿ ಧ್ಯಾನವನ್ನು ಮಾಡುವ ಉದ್ದೇಶದಿಂದ ಗುರುಗಳ ಹತ್ತಿರವೇ ಬಂದು ಬೃಂದಾವನವನ್ನ ಪ್ರವೇಶವನ್ನ ಮಾಡಿದ್ದಾರೆ. ಶೇಷ ರೂಪದಿಂದ ಆ ಬೃಂದಾವನವನ್ನ ಪ್ರವೇಶವನ್ನ ಮಾಡಿದ್ದಾರೆ. ಬೃಂದಾವನಕ್ಕೆ 3 ಹೆಡೆಗಳು ಅಲ್ಲಿ ವ್ಯಕ್ತವಾಗಿವೆ. ಮೇಲ್ಭಾಗದಲ್ಲಿ, ಕೆಳಭಾಗದಲ್ಲಿ 2 ಹೆಡೆಗಳು ಅಲ್ಲಿ ಸ್ಪಷ್ಟವಾಗಿ ಸ್ಪಷ್ಟವಾಗಿ ನಾವು ಕಾಣಬಹುದು. ಇವತ್ತಿಗೂ ಅದನ್ನ ಕಾಣಬಹುದು, ನಾವು ಇವತ್ತಿಗೂ ಕಾಣ್ತಾ ಇದೆ. ಅಂಥ ಗುರುಗಳು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಇಲ್ಲಿ ಸನ್ನಿಹಿತರಾಗಿ 660 ವರ್ಷಗಳ ಪರ್ಯಂತರವಾಗಿ ಬೃಂದಾವನದಲ್ಲಿ ಪ್ರವೇಶವನ್ನ ಮಾಡಿ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಗುರುಗಳು ಅಕ್ಷೋಭ್ಯ ತೀರ್ಥರ ಹತ್ತಿರವೇ ಮಧ್ಯದಲ್ಲಿ ಕುಳಿತುಕೊಂಡಿದ್ದಾರೆ ಮತ್ತು ಅವರ ಹತ್ತಿರವೇ ಇನ್ನೊಬ್ಬರು ಶಿಷ್ಯರು ರಘುನಾಥ ತೀರ್ಥರು ಅಲ್ಲಿ ಕುಳಿತುಕೊಂಡಿದ್ದಾರೆ. ಇದು ಕುಳಿತುಕೊಳ್ಳುವ ಪೂರ್ವದಲ್ಲಿ ಈ ತೀರ್ಥವನ್ನು ಹಚ್ಚಿಕೊಳ್ಳಬೇಕು ಅಂತೇಳಿ ಇಂದ್ರದೇವರು ಕಾಗೆ ರೂಪದಿಂದ ಅನಂತಗಿರಿಯ ಪದ್ಮನಾಭನ ಸನ್ನಿಧಾನದಲ್ಲಿ ಅಗಸ್ತ್ಯ ಋಷಿಗಳು ಅನೇಕ ತೀರ್ಥಗಳ ಪರ್ಯಾಟನೆಯನ್ನ ಮಾಡಿ ಆ ಕಮುಂಡಿನಲ್ಲಿ ತೀರ್ಥವನ್ನು ತಂದುಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಸನ್ನಿಧಾನದಲ್ಲಿ ಧ್ಯಾನ ಮಾಡುವ ಸಂದರ್ಭದಲ್ಲಿ ಈ ತೀರ್ಥವನ್ನ ಹರಿಸಬೇಕು ಅಂತ ಹೇಳಿ ಅಲ್ಲಿ ಆ ಅನಂತಗಿರಿಯ ಪರಮಾತ್ಮನ ಸನ್ನಿಧಾನದಲ್ಲಿ ಹೋದಾಗ ಆ ಅಗಸ್ತ್ಯಗಳು ತಂದಿದ್ದ ತೀರ್ಥವನ್ನ ಅದಕ್ಕೆ ಸ್ಪರ್ಶ ಮಾಡಿದಾಗ ಕಾಗೆ ರೂಪದಲ್ಲಿ ಆ ತೀರ್ಥ ಅನಂತಗಿರಿಯ ಪರಮಾತ್ಮನ ಸನ್ನಿಧಾನದಿಂದ ಹರಿದು ಬಂದಿರ್ತಕ್ಕಂಥ ತೀರ್ಥ. ಇದು ಎಂಥ ತೀರ್ಥ! ಗಯಕಾಶಿ ತ್ರಿಸಂಗಮಕ್ಕೆ ಹೋಗಿ ಬಂದರೆ ಏನೇನು ಫಲ ಬರಬೇಕು, ಆ ಫಲ ಈ ತೀರ್ಥದಲ್ಲಿ ಬರುತ್ತೆ ಎಂಬುದನ್ನು ವಿಜಯದಾಸ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂತಹ ಗುರುಗಳು ಸಕಲ ತೀರ್ಥಗಳನ್ನ ಹರಿಸಿಕೊಂಡು ಈ ತೀರ್ಥದ ಮಧ್ಯದಲ್ಲಿ ಕುಳಿತುಕೊಂಡು ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಇಷ್ಟು ಟೀಕಾರಾಯರು ಇಲ್ಲಿ ನೆಲೆಸಿ 665-63 ವರ್ಷಗಳು ಆಯ್ತು ಅಂತ ಹೇಳಿದ್ರು ಆಚಾರ್ಯರು. ನೀವು ಇಲ್ಲಿ 30-37 ವರ್ಷಗಳಿಂದಾಗಿ ಇಲ್ಲಿದ್ದಾಗ ಈ ಗುರುಗಳಿಂದಾಗಿ ಅನೇಕ ಪವಾಡಗಳಾಗಿದೆ ನಾ ಕೇಳಿದ್ದೀವಿ. ನಿಮ್ಮ ಅನುಭವಕ್ಕೆ ಬಂದಂತಹ ಯಾವುದಾದರೂ ಒಂದು ಪವಾಡ ಅಥವಾ ಅವರ ಅನುಗ್ರಹದಿಂದಾಗಿ ಆಗಿರ್ತಕ್ಕಂಥದ್ದು ಯಾವ್ದಾದ್ರು ತಮಗೆ ಗೊತ್ತಿರ್ತಕ್ಕಂತಹದಿದ್ರು ನಿಮ್ಮ ಅನುಭವಕ್ಕೆ ಬಂದಿದ್ದನ್ನು ಒಂದು ನಮ್ಮ ಮುಂದೆ ಆಚಾರ್ಯರು ತಿಳಿಸಿಕೊಡ್ಬೇಕು ಅಂತ ಪ್ರಾರ್ಥನೆ.
ಜಯತೀರ್ಥರ ಸನ್ನಿಧಾನದಲ್ಲಿ ಅನೇಕ ಭಕ್ತರು ಸೇವೆಯನ್ನು ಮಾಡಿ ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರು ಸೂಚನೆ ಮಾಡುವುದು ಶೇಷರೂಪದಿಂದಲೇ ದರ್ಶನವನ್ನು ಮಾಡಿಕೊಡ್ತಾ ಇದ್ದಾರೆ. ನಮಗೆ ಶೇಷರೂಪದಿಂದ ದರ್ಶನದಿಂದ ಮಾಡಿ ಆ ಭಕ್ತರ ಇಷ್ಟಾರ್ಥವನ್ನ ಅವರ ದರ್ಶನದಿಂದ ಪರಿಪೂರ್ಣವಾಗಿವೆ. ಮತ್ತು ಅನೇಕ ಭಕ್ತರಿಗೂ ಕೂಡ ಸ್ವಪ್ನದಲ್ಲಿ ಇಲ್ಲಿ ನಡೀತಕ್ಕಂತಹ ಕಾರ್ಯಗಳಲ್ಲಿ ಈಗ ಈ ರೀತಿಯಿಂದ ಈ ಕಾರ್ಯವನ್ನು ಮಾಡಿ ಅಂತ ಸೂಚನೆಯನ್ನ ಮಾಡಿದ್ದಾರೆ. ತಮ್ಮ ಇಲ್ಲಿ ಅನೇಕ ವರ್ಷಗಳಿಂದ ಈ 30-40 ವರ್ಷಗಳ ಪರ್ಯಂತ ನಾವು ಇಲ್ಲಿ ಸೇವೆ ಮಾಡುವ ಸಂದರ್ಭದಲ್ಲಿ ಒಬ್ಬ ಭಕ್ತರಿಗೆ ಶ್ರೀಮಠ್ ಟೀಕಾಕೃತ್ಪಾದರು ಸೂಚನೆಯನ್ನು ನೀಡಿದ್ದಾರೆ. ತಮ್ಮ ಪಲ್ಲಕ್ಕಿಯ ಒಂದು ಭಾಗ ಅದು ಮುರಿದಿದೆ, ಅದನ್ನ ಸರಿಯಾಗಿ ಅದನ್ನ ಪುನಃ ಅದನ್ನು ಮಾಡಿಸಿಕೊಂಡು ಸಮರ್ಪಣೆಯನ್ನು ಮಾಡಿಕೊಳ್ಳುವಂತ ಈ ರೀತಿಯಾಗಿ ಮೈಸೂರಿನ ಒಬ್ಬರು ಭಕ್ತರಿಗೆ ಇದನ್ನೇ ಈಗಾಗಲೇ 37 ವರ್ಷದ ಸಂದರ್ಭದಲ್ಲಿ ಅದನ್ನ ಸೂಚನೆಯನ್ನ ಮಾಡಿದ್ದಾರೆ. ಮತ್ತು ಅನೇಕ ಭಕ್ತರು ಇಲ್ಲಿ ಬಂದು ಗುರುಗಳಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನ ಮತ್ತು ಮಾರ್ಜನಾದಿಗಳನ್ನ ಮಾಡುವಂತ ಸೂಚನೆಯ ಸಂದರ್ಭದಲ್ಲಿ ಅವರಿಗೆ ಕೆಲವರಿಗೆ ವಿಶೇಷವಾದ ಅನುಗ್ರಹ ಇಲ್ಲಿ ಆಗಿದೆ. ಶ್ರೀಮಠ್ ಟೀಕಾಕೃತ್ಪಾದರ ಪಾದ ಧೂಳಿಯ ಒಂದೊಂದು ಧೂಳಿಯ ಕಣಗಳು ಇಲ್ಲಿ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಬಹಿರ್ಭಾಗದಲ್ಲಿ ಇರ್ತಕ್ಕಂಥ ಆ ಧೂಳಿಯ ಕಣಗಳಿಂದಲೇ ಅವರ ಇಷ್ಟಾರ್ಥಗಳು ಪರಿಪೂರ್ಣವಾಗಿವೆ. ಇಲ್ಲಿ ಅನೇಕ ಭಕ್ತರು ಬಂದಿದ್ದಾರೆ, ಅವರ ಅನೇಕ ಫಲಗಳನ್ನ ಪಡೆದುಕೊಂಡಿದ್ದಾರೆ. ಇಂಥ ಮಹಾಗುರುಗಳ ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ಈ ಯಥಾಮತಿಯಾಗಿರ್ತಕ್ಕಂಥ ಈ ಮಹಿಮೆಯನ್ನ ಅಸ್ಮದ್ಗುರು ಅಂತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣ ಅಂತಕ್ಕಂಥ ಲಕ್ಷ್ಮಿಯ ವೇದವ್ಯಾಸ ಲಕ್ಷ್ಮೀ ಹೇಗ್ರಿ ವೇದವ್ಯಾಸ ಸುಪ್ರಿಯತಾಂ ಪ್ರೀತೋ ಭವತು ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು. ಆವ ಜನುಮದ ಪುಣ್ಯ ಬಂದೊದಗಿತೋ ಘನ ರಾಹುತ ರಾಗಿದ್ಯ ಜಯತಿ ಚರನು ಆನು ಕಂಡೇ. ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ, ಭೀಮ ಭವಾಂಬುದೆ ಬತ್ತಿ ಹೋಗುವುದು, ನಿಸ್ಸೀಮನಾಗುವನು ಪಂಚಭೇದಾರ್ಥ ಪ್ರಮೇಯದಲ್ಲಿ. ಪಂಚಭೇದಾರ್ಥ ಪ್ರಮೇಯದಲ್ಲಿ ನೋಡೋಣ. ವಿಶೇಷವಾಗಿ ಆಚಾರ್ಯರು ಟೀಕಾಕೃತ್ಪಾದರ ಮಹಿಮೆಯನ್ನು, ಅವರ ಪೂರ್ವ ವೃತ್ತಾಂತವನ್ನು, ಆಶ್ರಮದ ವಿಚಾರವನ್ನು, ಹಾಗೆ ಅವರ ಗ್ರಂಥ ರಚನೆ, ಆ ನಂತರ ಅವರ ಕಾರ್ಯವೈಖರಿ, ಹೇಗೆ ಅವರು ಗ್ರಂಥಗಳ ರಚನೆಯನ್ನು ಮಾಡಿದರು, ಯಾವ ಸ್ಥಳದಲ್ಲಿ ಗ್ರಂಥ ರಚನೆಯನ್ನು ಮಾಡಿದರು, ಮುಖ್ಯವಾಗಿ ಅವರ ಗ್ರಂಥ ರಚನೆಯಲ್ಲಿ ಮೇರು ಕೃತಿಯಾಗಿರ್ತಕ್ಕಂತಹ ಶ್ರೀಮನ್ಯಾಯ ಸುಧಾ ಗ್ರಂಥ, ಆ ಗ್ರಂಥವನ್ನು ರಚನೆ ಮಾಡಿ ಇವತ್ತಿನವರೆಗೂ ಕೂಡ ಅದನ್ನು ಓದದೇ ಇರತಕ್ಕಂತಹ ವ್ಯಕ್ತಿ ಅವನು ಪಂಡಿತನಲ್ಲ ಅಂತ ತಿಳಿಸಿಕೊಡುವುದಕ್ಕಾಗಿ ಏನು ವಿಶೇಷವಾಗಿ ಆ ಗುರುಗಳು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅಂತಹ ಮೇರು ಕೃತಿ ಆ ಶ್ರೀಮನ್ಯಾಯ ಸುಧಾ ಗ್ರಂಥ. ಅಂತಹ ಗ್ರಂಥಕರ್ತೃಗಳಾಗಿರ್ತಕ್ಕಂತಹ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರು ಟೀಕಾಕೃತ್ಪಾದರು ಅವರ ಮೂಲ ವೃಂದಾವನದ ಸ್ಥಳವಾಗಿರ್ತಕ್ಕಂತಹ ಮಳಖೇಡದಲ್ಲಿ ಅವರ ಆರಾಧನೆ ನಿಮಿತ್ತದ ಅಂಗವಾಗಿ ಒಂದು ಸಣ್ಣ ಪ್ರಯತ್ನ, ನಾವು ಒಂದು ಸಣ್ಣ ಪ್ರಯತ್ನ ಮಾಡುವುದರಿಂದಾಗಿ ಅನೇಕ ಜನರಿಗೆ ಇದು ಮನೆಯಲ್ಲಿ ಕುಳಿತುಕೊಂಡೇ ಇದನ್ನೆಲ್ಲ ವೀಕ್ಷಣೆ ಮಾಡೋಕ್ ಸಾಧ್ಯವಾಗಲಿ. ಎಲ್ಲ ಕಡೆಗೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಎಲ್ಲವೂ ಕುಳಿತಲ್ಲಿಯೇ ಸಿಗಲಿ ಅಂತನ್ನುವುದನ್ನು ನಾವು ಒಂದು ಚಿಕ್ಕದಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೆ ಪುರಂದರಾಚಾರ್ಯರು ನಮಗೆ ವಿಶೇಷವಾಗಿರ್ತಕ್ಕಂತಹ ಮುಂಬೈಯಲ್ಲಿ ಪರಮ ಪೂಜ್ಯ ಆಚಾರ್ಯರಲ್ಲಿ, ಮಾಹುಲಿ ಆಚಾರ್ಯರಲ್ಲಿ ಅಧ್ಯಯನವನ್ನು ಮಾಡಿ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥರ ಅವರ ಆಶೀರ್ವಾದದಿಂದ, ಅವರ ಆಜ್ಞೆಯಿಂದ ಇಲ್ಲಿ ಬಂದು ನೆಲೆಸಿ ಅನೇಕ 30-37 ವರ್ಷಗಳ ಕಾಲ ಪ್ರತಿನಿತ್ಯದಲ್ಲಿ ಕೂಡ ಗುರುಗಳ ಸೇವಾದಿಗಳನ್ನು ಮಾಡ್ತಾ ಇಲ್ಲೇ ನೆಲೆಸಿರ್ತಕ್ಕಂಥವರು. ಅಂಥವರು ನಮಗೆ ಸಿಕ್ಕಿದ್ದೇ ಅಪರೂಪ. ಅಷ್ಟು ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡಿರ್ತಕ್ಕಂಥವರು ಅವರ ಗುರುಗಳ ಬಗ್ಗೆ ಅವರು ಏನು ತಮ್ಮ ಗುರುಗಳಿಂದಾಗಿ ಕೇಳಿ, ತಾವು ಅನುಭವದಿಂದಾಗಿ ಏನು ಕೇಳಿದ್ದಾರೋ ಅದನ್ನು
ನಮ್ಮೆಲ್ಲರಿಗೂ ಕೂಡ ಅವರ ವೃತ್ತಾಂತವನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಆಚಾರ್ಯರಿಗೆ ಮತ್ತೆ ಪುನಃ ಒಮ್ಮೆ ಅವರಿಗೆ ಆಚಾರ್ಯಗೆ ವಂದನೆಯನ್ನು ಮಾಡ್ತಾ, ನಮ್ಮ ಕುಲಗುರುಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಅಂತರ್ಗತರಾಗಿರ್ತಕ್ಕಂತಹ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರು ಟೀಕಾಕೃತ್ಪಾದರು ಅವರ ಅಂತರ್ಗತರಾಗಿ ಇಲ್ಲಿ ನೆಲೆಸಿರ್ತಕ್ಕಂತಹ ಅಕ್ಷೋಭ್ಯ ತೀರ್ಥರ ಅಂತರ್ಗತರಾಗಿರ್ತಕ್ಕಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ದಿಗ್ವಿಜಯ ಮೂಲರಾಮ ದೇವರಿಗೆ ಇದನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದಾವೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣ.